ವೀಕ್ಷಕ ನಮಸ್ಕಾರ. ನಾನಿಂದ ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ, ಇವತ್ತು ಹೆಲ್ತ್ ಕ್ಯಾಂಪು. ಹಾಗಾಗಿ ಇವತ್ತು ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡಿರೋರು ಬಹಳ ಹತ್ತಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಂಥ ಒಂದು ಸಂಸ್ಥೆ, ಅದು NJS ಸಂಸ್ಥೆ. ನೀವು ಪ್ರತಿದಿನ NJS ಸಂಸ್ಥೆ ಬಗ್ಗೆ ಸುದ್ದಿ ಮಾಡ್ತಾನೆ ಇರ್ತೀನಿ, ನೀವು ನೋಡ್ತಾನೆ ಇರ್ತೀರಾ. ಅದರಲ್ಲೂ ನಮ್ಮ ಜಯಪ್ರಕಾಶ್ ಸರ್, ಲಯನ್ ಮಾಜಿ ಗವರ್ನರ್ ಆದಂಥ ಜಯಪ್ರಕಾಶ್ ಸರ್ ಅವರ ಚೊಚ್ಚಲು ಸಂಸ್ಥೆ ಅಂತಲೇ ಹೇಳ್ಬೋದು. ಮತ್ತು ಅವರ ವಿಶೇಷವಾದಂಥ ಒಂದು ಕಾಳಜಿ ಇರುವಂಥ ಒಂದು ಸಂಸ್ಥೆ NJS ಸಂಸ್ಥೆ. ಆ NJS ಸಂಸ್ಥೆಯ ಒಂದು ಎಲ್ಲ ಒಡನಾಡಿಗಳ ಜೊತೆ ಇರುವಂಥ ಒಂದು ಈ ಒಂದು ಆರೋಗ್ಯ ಶಿಬಿರ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಇದು ಬಂದು ಕಂಠಿ ಮಲ್ಲಣ್ಣನವರ ಕಲ್ಯಾಣ ಮಂದಿರದಲ್ಲಿ ನಡೀತಾ ಇರುತ್ತದೆ. ಮಂಡಿ ಮೂಲದಲ್ಲಿದೆ. ಇದು ಪ್ರತಿ ತಿಂಗಳು ಕೂಡ ನಡೆಯುತ್ತೆ. ಮತ್ತು ವಿಶೇಷವಾದಂಥ ಎಲ್ಲ ರೀತಿಯಾದಂಥ ಆರೋಗ್ಯ ಶಿಬಿರಗಳನ್ನ ಕೂಡ ಆಯೋಜನೆ ಮಾಡ್ತಾರೆ. ಪ್ರತಿಷ್ಠಿತವಾದಂಥ ಸಂಸ್ಥೆಗಳು ನೀವು ನೋಡಿದಂತೆ ನಮ್ಮ ಮೈಸೂರಿನ JSS ಸಂಸ್ಥೆ, ಆಯುರ್ವೇದಿಕ್ ಸಂಸ್ಥೆ, ಹಾಗೆಯೇ NJS ಟ್ರಾವೆಲ್ಸ್ ಸಂಸ್ಥೆ ಇದನ್ನ ವ್ಯವಸ್ಥಾಪಕ ಮಾಡಿರೋದು. ಮೈಸೂರು ವೀರಶೈವ ಸಜ್ಜನ ಸಂಘ ಕೂಡ ಇದನ್ನ ಆಯೋಜನೆ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಜೊತೆಗೆ ಸಹಕಾರ ಕೊಟ್ಟಿರುವಂಥದ್ದು JSS ಆಯುರ್ವೇದ ಸಂಸ್ಥೆ, ಜೊತೆಗೆ ನಮ್ಮ JSS ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಹಾಗೆಯೇ JSS ಡೆಂಟಲ್ ಹಾಸ್ಪಿಟಲು, ಅವರ ಎಲ್ಲ ಸಂಸ್ಥೆ ಆಶ್ರಯಗಳು ಕೂಡ ಇದೆ. ಮತ್ತು ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲು, ಜೊತೆಗೆ ಮಿಯರ್ ಆರ್ಗ್ಯಾನಿಕ್ ಲಿಮಿಟೆಡ್ ಅಂತ ಕೂಡ ಇದೆ. ಮತ್ತು ICTC ಅಂದ್ಬಿಟ್ಟು ಒಂದು ತಗಡೂರು ನಂಜನಗೂಡು ಸೇವಾ ಸಂಸ್ಥೆ ಕೂಡ ಇದೆ. ಇವತ್ತು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ 9:30 ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಸರಿಸುಮಾರು 2 ಗಂಟೆವರೆಗೂ ಕೂಡ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಜೊತೆಗೆ ಶಿಬಿರಾರ್ಥಿಗಳಿಗೆ ಒಂದಷ್ಟು ಎಲ್ಲ ರೀತಿಯಾದಂಥ ಡಾಕ್ಟರ್ಗಳನ್ನ ಸಹಕಾರ, ಸಹಯೋಗ ಮತ್ತು ಎಲ್ಲರೂ ಕೂಡ ಇದೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಡೀತಾ ಇರೋದು ಕಂಠಿ ಮಲ್ಲಣ್ಣನವರ ಕಲ್ಯಾಣ ಮಂಟಪ, ಅವರ ಸಹಯೋಗ ಕೂಡ ಇದೆ. ಜೊತೆಗೆ ಅವರ ಒಂದು ಸಹಾಯ ಹಸ್ತ ಕೂಡ ಇದೆ. ಏನಿಲ್ಲಿ ನಾವು ಮೇಜರಾಗಿ NJS ಸಂಸ್ಥೆ ಇವತ್ತು ಮೈಸೂರಿನಲ್ಲಿ ಪ್ರತಿಷ್ಠಿತವಾಗಿ ನಡೀತಾ ಇದೆ. ಆ NJS ಸಂಸ್ಥೆಯ ವ್ಯವಸ್ಥಾಪಕರು ಎಲ್ಲರೂ ಕೂಡ ಇದ್ದಾರೆ. ಜೊತೆಗೆ ಇಲ್ಲಿ ನಾವು ನೋಡ್ತಾ ಇರೋಂಥ ಒಂದು ಉತ್ತಮವಾದಂಥ ಒಂದು ವಾತಾವರಣ, ಜೊತೆಗೆ ಒಂದು ಡಾಕ್ಟರ್ಸ್ ಕೂಡ, ಹೈಯರ್ ಸ್ಪೆಷಾಲಿಟಿ ಡಾಕ್ಟರ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಇಲ್ಲಿ ನಾವೇ ನೋಡ್ತಾ ಇದ್ದೀರಾ, ಉಚಿತವಾಗಿ ಇರುವಂಥ ಒಂದು ಸೇವಾ ಸಂಸ್ಥೆಯಲ್ಲಿ NJS ಸಂಸ್ಥೆ ಸರಿಸುಮಾರು ವರ್ಷಗಳಿಂದ, 100 ವರ್ಷಗಳಿಂದ ಇದನ್ನ ಆಯೋಜನೆ ಮಾಡ್ತಾ ಬಂದಿದೆ. ಮತ್ತು ನಮ್ಮ ಇದಕ್ಕೆ ರೂವಾರಿಯಾದಂಥವರು ಲಯನ್ ಜಯಪ್ರಕಾಶ್ ಸರ್, ಮಾಜಿ ಜಿಲ್ಲಾ ಗವರ್ನರ್ ಆದಂಥವ್ರು. ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಗೆ ಲಯನ್ ಗವರ್ನರ್ ಆಗಿ ಕೂಡ ಅವರು ಬರ್ತಾ ಇದ್ದಾರೆ. ಹಾಗಾಗಿ ನಾವು ನೋಡ್ತಾ ಇದ್ದಾರೆ ಅತಿ ಹೆಚ್ಚು ಶಿಬಿರಕ್ಕೆ ಸಾರ್ವಜನಿಕರು ಬಂದಿರೋಂತ ಕೂಡ ನೋಡ್ತಾ ಇದ್ದೀವಿ. ತಾವೇನು ನೋಡ್ತಾ ಇದ್ದಾರೆ, ಈ ಒಂದು ಕಾರ್ಯಕ್ರಮ ಸರಿಸುಮಾರು ಈಗ 9:30 ಸ್ಟಾರ್ಟ್ ಆಗಿದೆ. 2 ಗಂಟೆವರೆಗೂ ಕೂಡ ಇರುತ್ತೆ. ನಾನು ಕೂಡ ನಿಮಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾನೆ ಇರ್ತೀನಿ ಈ ಸಂಸ್ಥೆ ಬಗ್ಗೆ. ಹಾಗಾಗಿ ತಾವು ನೋಡ್ತಾರಂಥ ಈ ಒಂದು ಸಂಸ್ಥೆ ಇವತ್ತು ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಬಹಳ ಮೂಲಭೂತ ಸಮಸ್ಯೆಗಳಿಂದ ಹಿಡಿದು ಎಲ್ಲ ರೀತಿಯಾದಂಥ ದೊಡ್ಡ ಮೇಜರ್ ಇರುವಂಥ ಸಮಸ್ಯೆಗಳು ಕೂಡ ಇಲ್ಲಿ ಪರಿಹಾರ ಕೊಡೋದಕ್ಕೆ ಡಾಕ್ಟರ್ಗಳು ಕೂಡ ಬಂದಿದ್ದಾರೆ. ನಾವೇನೋ ಅವರು ಕೂಡ ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ ಅಂತ. ಎಸ್, ತಾವು ನೋಡ್ತಾ ಇರೋಂಥದ್ದು ಇಲ್ಲಿ ಒಂದಷ್ಟು ವಾಲಂಟಿಯರ್ಸ್ ಕೂಡ ಬಂದಿದ್ದಾರೆ. ಸೇವಾ ಸಂಸ್ಥೆಯ ವಾಲಂಟಿಯರ್ಸ್ ಕೂಡ ಬಂದಿರುವಂಥದ್ದು. ಜೊತೆಗೆ ಬೆಳಗಿನ ಉಪಹಾರ ಕೂಡ ಬಂದಂತಹ ವಾಲಂಟಿಯರ್ಸು ಮತ್ತು ಡಾಕ್ಟರ್ಸ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ನಾರಾಯಣವರಾಗಿರ್ಬೋದು, ಮತ್ತು ಅವರ ಹೆಸರುಗಳು ಪರಿಚಯ ಇಲ್ಲ. ಭಾಳ ಇಷ್ಟು ಇಳಿ ವಯಸ್ಸಿನಲ್ಲಿ ಕೂಡ ಲವಲವಿಕೆಯಿಂದ ಈ ಒಂದು ಸೇವಾ ಸಂಸ್ಥೆಯಲ್ಲಿ 100 ವರ್ಷಗಳ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರಲ್ಲ, ನಿಜಾಲು ಖುಷಿ ಆಗುತ್ತೆ. ಹಾಗೆಯೇ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಪ್ರತಿಷ್ಠಿತವಾದಂಥ ಒಂದು ಡಾಕ್ಟರ್ಸ್ ಕೂಡ ಬಂದಿರುವಂಥದ್ದು ತಾವು ನೋಡ್ಬೋದು. JSS ಡೆಂಟಲ್ ಕಾಲೇಜು ಮತ್ತು ಹಾಸ್ಪಿಟಲ್ನ ವ್ಯವಸ್ಥಾಪಕರು ಯಾರಿದ್ದಾರೆ, ಡಾಕ್ಟರ್ಸ್ ಮತ್ತು ವೈದ್ಯರು, ನರ್ಸು ಮತ್ತು ಹೆಲ್ಪರ್ಸ್ ಕೂಡ ಜೊತೆಗಿರ್ತಾರೆ. ಒಂದು ಪ್ರತಿ ಸಾರಿ ಯಾವಾಗ ಮಾಡಿದ್ರು ಕೂಡ ಒಂದು ಉತ್ತಮವಾದಂಥ ಒಂದು ಸೇವೆ ಮಾಡೋದ್ರಲ್ಲಿ NJS ಸಂಸ್ಥೆ ಮೈಸೂರು ಭಾಳ ವಿಶೇಷವಾಗಿರುವಂಥದ್ದು. ಇಲ್ಲಿ ನೋಡಿ, ಈ ಕೌಂಟ್ರ್ ಬಂದು ಕ್ಯಾನ್ಸರ್ ತಪಾಸಣಾ ಶಿಬಿರದ ಕೌಂಟ್ರು ನೋಡಿ. ಇವತ್ತು ಕ್ಯಾನ್ಸರ್ ಒನ್ ಆಫ್ ದ ಮೇಜರ್ ಇಶ್ಯೂ ಇನ್ ವರ್ಲ್ಡ್. ಅದರಲ್ಲಿ ಆ ಕ್ಯಾನ್ಸರ್ ಒಂದು ತಡೆಗಟ್ಟೋದಕ್ಕಂತೂ ಆಗಲ್ಲ, ಬಟ್ ಅದನ್ನು ಮೇಜರಾಗಿ ಫಸ್ಟ್ ಪ್ರಿಫರೆನ್ಸ್ ಆಗಿ ನೋಡ್ಕೊಬೋದು ಯಾವ ಥರ ಇದೆ ಏನು ಅಂತ. ಆ ಒಂದು ಕೌಂಟ್ರ್ ಇದು. ಹಾಗೆಯೇ ತಾವೇ ನೋಡ್ತಾ ಇದ್ರೆ ಇಲ್ಲಿ ಚರ್ಮ ರೋಗ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಸಾಮಾನ್ಯ ಕಾಯಿಲೆಗಳ ಸಲಹಾ ಸೂಚನೆಗಳಿರುವಂಥ ಡಾಕ್ಟ್ರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಮತ್ತು ಕಾರ್ಡಲಿಸ್ಟ್ ಇವತ್ತು ಇದು ಮೇಜರ್ ಸಮಸ್ಯೆ ಆಗಿಬಿಟ್ಟಿದೆ. ಇವತ್ತು ಫುಡ್ ಇನ್ಫೆಕ್ಷನ್ ಆಗಿ ಕಾರ್ಡಲಿಸ್ಟ್ ಸಮಸ್ಯೆ ಹೆಂಗಾಗಿದೆ ಅಂತಂದರೆ ಇಡೀ ದೇಶದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯರು ಕೂಡ ಇದ್ದಾರೆ. ಮುಖ್ಯವಾಗಿ
ಮನೋರೋಗ ಥರನೇ ಇನ್ನೊಂದು ಹೃದಯರೋಗ ಅಂತ ಕೂಡ ಹೇಳ್ಬೋದು. ಏನು ಏಜಬಲ್ ಪರ್ಸನ್ಸ್ ಬರ್ತಾರೆ, ಅವರು ಇರೋಂಥ ಒಂದು ಕೆಲವೊಂದು ಮಾನಸಿಕ ರೋಗಗಳನ್ನು ಕೂಡ ಇಲ್ಲಿ ಹೇಳ್ಕೊಬೋದು, ತೋರಿಸ್ಕೊಬೋದು ಅಂತ ಅವ್ರನ್ನ ಮತ್ತೆ ಡಾಕ್ಟರ್ಸ್ ಕೂಡ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ ಏನೆಲ್ಲ ಇವತ್ತು ಮೇಜರ್ ಆಗಿರೋಂಥ ಒಂದು ಈ NGS ಸಂಸ್ಥೆ ಮತ್ತು ಅವರ ಎಲ್ಲ ಹಲವಾರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಯೋಜನೆಯಲ್ಲಿ ಕೂಡ ಭಾಗಿಯಾಗಿರೋದು ಕೂಡ ನೋಡ್ತಾ ಇದ್ದೀವಿ. ಮತ್ತೆ ಸಾರ್ವಜನಿಕರು ಕೂಡ ಯಾವುದೇ ಒಂದು ನೋಡಿ ಇವರು ಎಷ್ಟು ಜನಗಳಿಗೆ ಹತ್ರ ಆಗಿದ್ದಾರೆ ಅಂತಂದ್ರೆ ಈ ಸಂಸ್ಥೆ NGS ಸಂಸ್ಥೆ ಏನಿದೆ ಆ ಒಂದು ಟ್ರಸ್ಟು ಈ ಒಂದು ಸಭಾಂಗಣದಲ್ಲಿ ಯಾವಾಗಲೂ ಕೂಡ ಸೇವಾ ಚಟುವಟಿಕೆಗಳು ಆಗ್ತಾನೆ ಇರುತ್ತೆ. ಆ ಒಂದು ಸೇವಾ ಚಟುವಟಿಕೆ ಆಗುತ್ತೆ ಅನ್ನೋದು ಕೂಡ ಜನರಿಗೆ ಬೇರೆ ಬೇರೆ ಗ್ರಾಮಾಂತರ ಜನಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶದ ಜನಗಳು ಕೂಡ ಬರುವಂಥದ್ದು ನೋಡಿ. ಎಲ್ಲ ವಾಲಂಟಿಯರ್ಸ್ ಆಗಿ ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಜಯಪ್ರಕಾಶ್ ಸರ್ ಇದ್ದಾರೆ, ಮತ್ತು ನಮ್ಮ ವೃತ್ತಿ ಬಾಂಧವರು ಇದ್ದಾರೆ, ಮತ್ತು ನಮ್ಮ ಒಂದು ಮೈಸೂರಿಗೆ ಒಂದು ಹುಟ್ಟು ಸೇವಾ ಸಂಸ್ಥೆ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಮಟ್ಟದ ಒಂದು ಸೇವಾ ಸಂಸ್ಥೆ ಪ್ರತಿ ತಿಂಗಳು ಕೂಡ ಒಂದೊಂದು ಸೇವಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ. ಪ್ರತಿಯೊಂದು ಅಚ್ಚುಕಟ್ಟಾದಂಥ ವ್ಯವಸ್ಥಿತವಾದಂಥ ಉದಾಹರಣೆಗೆ ಒಂದು ಮ್ಯಾನಿಟರಿ ಥರ ಒಂದು ಫಸ್ಟ್ ಅವರು ಆಯುರ್ವೇದಿಕ್ ಬಹಳ ಫೇಮಸ್ ಆಗಿರುವಂಥ ಒಂದು ವಿಚಾರ. ನಮ್ಮ ಪತ್ರಿಕಾ ವೃತ್ತಿ ಬಾಂಧವರು, ಇನ್ನೊಬ್ರು ನಮ್ಮ ಫೋಟೋಗ್ರಫಿ ವಿಡಿಯೋಗ್ರಫಿ ವೃತ್ತಿ ಬಾಂಧವರು. ಯಾಕೆಂದ್ರೆ ನಾವು ಮಾಡುವಂಥ ವೃತ್ತಿ ಯಾವುದೇ ಇರಲಿ ಅವ್ರನ್ನ ನಾವು ವೃತ್ತಿ ಬಾಂಧವರು ಅಂತ ಅನ್ಬೇಕು. ಕೆಲವೆಲ್ಲ ಅಂತಾರೆ ಫೋಟೋಗ್ರಾಫರ್ನ ಬರಪ್ಪ ಫೋಟೋಗ್ರಾಫರ್ ಅಂತ, ಅದ್ರಾಗಲ್ಲ. ವೃತ್ತಿ ಬಾಂಧವರು, ನಾವು ವೃತ್ತಿಯಾಗಿದ್ರೆ ನಮ್ಮ ವೃತ್ತಿ ಬಾಂಧವರು ಅಂತಾನೆ ಹೇಳ್ಬೋದು. ನೋಡಿ ಇವತ್ತು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ನೇರ ಉದಾಹರಣೆ ನಮ್ಮ ಇಬ್ಬರು ವೃತ್ತಿ ಬಾಂಧವರು ಇದ್ದಾರೆ. ನಮ್ಮ ಪತ್ರಿಕಾ ವಿತರಕರು ಮತ್ತೆ ಅವರು ಕೂಡ ಒಂದು ಈ ದೇವ ಸಂಸ್ಥೆಯಲ್ಲಿ ಇದ್ದಾರೆ, ಜಯದೇವ್ ಅಂತ. ಉದಯ್ ಸರ್ ನಮ್ಗೆ ಕಂಠಿ ಫೋಟೋಗ್ರಫಿ ಅಂತ ನೀವು ಕೇಳಿರ್ಬೋದು, ಒನ್ ಆಫ್ ದ ಓಲ್ಡೆಸ್ಟ್ ಫೋಟೋಗ್ರಫಿ ಇನ್ ಮೈಸೂರು. ಕಂಠಿ ಸರ್ ಕೂಡ ಇದ್ದಾರೆ. ಅವ್ರನ್ನ ನಾವು ಉದಯ್ ಅಂತ ಹೇಳಲ್ಲ, ಕಂಠಿ ಸರ್ ಅಂತಾನೆ ಹೇಳೋದು. ಹಾಗಾಗಿ ನಿಜವೂ ಬಹಳ ಖುಷಿ ಆಯ್ತು. ಕೆಲವೊಂದು ಸೇವಾ ಸಂಸ್ಥೆಗಳು ಕೂಡ ವಾಲಂಟರಿ ಆಗಿ ಬರ್ತಾರೆ. ಸರ್ ತಮ್ಮ ಪರಿಚಯ? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಓಕೆ. ನೋಡಿ, ಒಂದು NGOಗೆ ಸಹಾಯ ಹಸ್ತವಾಗಿ ಬಂದಿರುವಂಥದ್ದು ಕೇವಲ ಒಂದು ಸೋಲಾರ್ ಪ್ಲಾಂಟೇಶನ್ ಮಾಡಿಕೊಂಡು ಮತ್ತೆ ಸೋಲಾರ್ ಪ್ಲಾಂಟೇಶನ್ ಮಾಡುವಂಥದ್ದು ಮತ್ತೆ ಸೋಲಾರ್ಗಳ ವಿತರಣೆ ಮಾಡುವಂಥದ್ದು ಸಂತೋಷವರು ಕೂಡ ಇದ್ದಾರೆ. ವಾಲಂಟಿಯರ್ಸ್ ಇವರೆಲ್ಲ ನೋಡಿ ಎಷ್ಟು ಹಿರಿಕರಿದ್ದಾರೆ. ಇವರೆಲ್ಲ ವಾಲಂಟಿಯರ್ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು NGS ಸಂಸ್ಥೆಯ ನಿಜವಾದ ಹೆಮ್ಮೆ. ಯಾಕೆಂದ್ರೆ ನಮಗೂ ಕೂಡ ಈ ಒಂದು ಇಳಿ ವಯಸ್ಸಿನ ಏನು ಎಲ್ಲ ಸಮಾನ ಮನಸ್ಕರು ಯಾರಿದ್ದಾರೆ NGS ಟ್ರಸ್ಟ್ನಲ್ಲಿ ಎಷ್ಟು ಸೇವಾ ಸಂಸ್ಥೆಗಳು ಮಾಡ್ತಾರೆ. ನಮಗೆ ನಾಚಿಕೆ ಆಗುತ್ತೆ ಈ ನಮ್ಮ ಯೂತ್ಗೆ, ನನಗೂ ಸೇರಿದಂಗೆನೆ. ಹಾಗಾಗಿ ಇವತ್ತು NGS ಅನ್ನೋದು ಒಂದು ಬ್ರ್ಯಾಂಡ್ ಇನ್ ಮೈಸೂರು. ಅದು ಹೆಲ್ತ್ ಅವೇರ್ನೆಸ್ ಇಶ್ಯೂನಲ್ಲಿ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೆ ಯಾವತ್ತೇ ಈ ಕ್ಯಾಂಪ್ ಮಾಡಿದ್ರು ಕೂಡ ಜನಗಳಂತೂ ತುಂಬ ಚೆನ್ನಾಗಿ ಬರ್ತಾರೆ. ಮತ್ತೆ ಮುಖ್ಯವಾಗಿ ಗ್ರಾಮಾಂತರಗಳಿಂದ ನೋಡಿ, ನಾನು ಮಾಡುವಂಥ ಕೆಲವೊಂದು ಸುದ್ದಿಗಳು ಗ್ರಾಮಾಂತರಕ್ಕೆ ತಲುಪ್ತಾ ಇದೆ. ಆ ಗ್ರಾಮಾಂತರದವರು ಕೂಡ ಅಡ್ರೆಸ್ ನೋಡ್ಕೊಂಡು ಬರುವಂಥದ್ದು ನನಗೆ ಎಷ್ಟು ಸರಿ ಫೋನ್ ಮಾಡಿದ್ದಾರೆ, ಸರ್ ಇದು ಎಲ್ಲಿ ನಡೆಯುತ್ತೆ ಅಂತ. ಹಾಗಾಗಿ ತಾವು ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಸಂಸ್ಥೆ ಹಲವಾರು ಮಹನೀಯರು ಕೂಡ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ಈ ಒಂದು ಕಂಠಿ ಚೌಟ್ರಿನ ವ್ಯವಸ್ಥಾಪಕನೇ ಇರುವಂಥ ಎಲ್ಲ ಹಲವಾರು ವ್ಯವಸ್ಥಾಪಕರು ಕೂಡ ನೋಡ್ಬೋದು. ಜೊತೆಗೆ ನೋಡಿ ಎಷ್ಟು ಹಿರಿಯ ಜೀವಿಗಳು ಅವ್ರನ್ನ ಸೇವೆ ಮಾಡಬೇಕು ಅಂತ ಬರ್ತಾರಲ್ಲ, ನಿಜವೂ ಅದಕ್ಕೆ ಅವ್ರಿಗೆ ಎಷ್ಟು ಹ್ಯಾಟ್ ಟ್ಯಾಪ್ಸ್ ಹೇಳಿದ್ರು ಕೂಡ ನಾವು ಕಮ್ಮಿನೇ. ಇವತ್ತು ಯುವಶಕ್ತಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಇವರ ನೋಡಿ ನಿದರ್ಶನಗಳ ಕಲಿಬೇಕು. ಯುವಶಕ್ತಿ ಇವತ್ತು ನೋಡಿ ಎಷ್ಟು ಹಿರಿಯ ಜೀವಿಗಳು ಅವರ ಸೇವಾ ಸಂಸ್ಥೆಗೆ ಅವರು ತೊಡಸ್ಕೊಂಡಿರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಇಷ್ಟು ಈ ಒಂದು ಇದರಲ್ಲಿ ನಡೀತಾ ಇದೆ ನೋಡಿ. ತಾವು ನೋಡ್ತಾ ಇದ್ದೀರಾ NGS ಒನ್ ಆಫ್ ದ ಬ್ರ್ಯಾಂಡ್ ಇನ್ ಮೈಸೂರು. ಹೆಲ್ತ್ ಕ್ಯಾಂಪ್ಗಳಲ್ಲಿ ಮಾಡೋದ್ರಲ್ಲಿ ಕೂಡ ಯಾವಾಗಲೂ ಕೂಡ ತನ್ನಿಲ್ಲ ಆಗಿರುತ್ತೆ. ಎಲ್ಲೇ ಮಾಡಿದ್ರು ಕೂಡ ಇದೊಂದು ಚೌಟ್ರಿ ಅವ್ರಿಗೆ ಒನ್ ಆಫ್ ದ ಸಹಾಯ ಹಸ್ತ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಮಂಡಿಮೂಲ ಸ್ಟೇಷನ್ ಬರುತ್ತೆ. ಆ ಸ್ಟೇಷನ್ ಪಕ್ಕದಲ್ಲಿರುವಂಥ ಒಂದು ಚೌಟ್ರಿ, ತುಂಬ ಹಳೆ ಚೌಟ್ರಿ. ಈಗ ಕಂಠಿ ಮಲ್ಲಣ್ಣನವರ ಕಲ್ಯಾಣ ಮಂಟಪ ಅಂದರೆ ಒನ್ ಆಫ್ ದ ಓಲ್ಡ್ ಫೇವರೆಟ್ ಇರುವಂಥ ಒಂದು ಚೌಟ್ರಿ. ಜೊತೆಗೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ನೀವು ನೋಡ್ಬೋದು. ರೋಟಿ ಫೌಂಡೇಶನ್ ಕಡೆಯಿಂದ ರಕ್ತನಿಧಿ ಸಂಗ್ರಹಣೆ ಕೂಡ ಬಂದಿದ್ದಾರೆ. ದಂತ ವೈದ್ಯಕೀಯ JSS ಹಾಸ್ಪಿಟಲು ಅವರ ಒಂದು ಎಲ್ಲ ಸಮೂಹ ವೈದ್ಯಕೀಯ ಸಂಸ್ಥೆಯವರು ಕೂಡ ಇಲ್ಲಿ ಬಂದಿರೋಂಥದ್ದು ತಾವು ನೋಡ್ಬೋದು. ನೋಡಿ ಎಷ್ಟು ಇಳಿ ವಯಸ್ಸಿನಲ್ಲಿ ಇವತ್ತು ಈ ಒಂದು ಸಂಸ್ಥೆ ಒಂದು ಕ್ಯಾಂಪ್ ಮಾಡುತ್ತೆ ಅಂತಂದರೆ ಇವ್ರಿಗೊಂದು ನಿಜವೂ ದೊಡ್ಡ ವಿಚಾರ ಏನು ಅಂತಂದರೆ ಬಂದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಒಂದು ಕರೆಕ್ಟ್ ಆದಂಥ ವಿಚಾರ ಗೊತ್ತಾಗುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ನಾವು ಇಲ್ಲಿ ನಿವಾರಣೆ ಮಾಡ್ಕೊಬೋದು ಅಂತ ಒಂದು ಆಶ್ವಾಸನೆ ಇರುತ್ತೆ. ನೋಡಿ ಪ್ರತಿಯೊಬ್ಬರು ಕೂಡ ಅವರವರ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾರೆ ಅಂತಂದರೆ ಬಂದಂಥವ್ರಿಗೆ ಪಾನೀಯ ಕೊಡೋದಾಗಿರ್ಬೋದು, ಲಘು ಉಪಹಾರ ಕೊಡೋದಾಗಿರ್ಬೋದು, ಅಷ್ಟು ಕೂಡ
ಮಾಡ್ತಾ ಇದ್ದಾರೆ. ಪಾನೀಯದ ವ್ಯವಸ್ಥೆಗಳು, ಲಘು ಉಪಹಾರದ ವ್ಯವಸ್ಥೆಗಳು, ಬಂದಂಥ ಡಾಕ್ಟರ್ಸ್ಗಳಿಗೆ ಮತ್ತು ವಾಲಂಟಿಯರ್ಸ್ಗಳಿಗೆ ಕೂಡ ಬಂದಂಥವ್ರಿಗೆ ಎಲ್ಲ ಜವಾಬ್ದಾರಿ ತಗೊಂಡು NGS ಟ್ರಸ್ಟ್ನ ಮುಖ್ಯ ನಿರ್ವಾಹಕರಾದಂಥ ಲಯನ್ ಜಯಪ್ರಕಾಶ್ ಸರ್ ಅವರು ಹಿಂದೆ ನಾನು ಲಯನ್ಸ್ಗೆ ಸೇರಿಕೊಂಡಾಗ ನನ್ನ 2011ರ ಒಂದು ಪದಗ್ರಹಣ ಕಾರ್ಯಕ್ರಮ ಕೂಡ ಸರ್ ಕೂಡ ಮಾಡಿದ್ದು. ಹಾಗಾಗಿ ಇವತ್ತು ನೆಕ್ಸ್ಟು ಮುಂದಿನ ಡಿಸ್ಟಿಕ್ ಗವರ್ನರ್ ಆಗಿ ಕೂಡ ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ ಲಯನ್ ಗವರ್ನರ್ ಆಗಿ ಕೂಡ ಬರ್ತಾ ಇರೋಂಥ ಒಂದು ಸಂದರ್ಭ ಕೂಡ ಇದೆ. ಹಲವಾರು ಸಾರಿ ಲಯನ್ ಡಿಸ್ಟಿಕ್ ಗವರ್ನರ್ ಆಗಿ ಮೈಸೂರಿಗೆ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಒಳ್ಳೆ ಉತ್ತಮವಾದಂಥ ವಾತಾವರಣದಲ್ಲಿ ಈ ಒಂದು ಶಿಬಿರ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ನೋಡಿ, ಪ್ರತಿಯೊಬ್ಬರು ಕೂಡ ವಾಲಂಟಿಯರ್ಗಳಾಗಿ ಅವರು ಒಬ್ಬರು ಊಟದ ವ್ಯವಸ್ಥೆ ಆಗಿರ್ಬೋದು, ಒಬ್ಬರು ಪಾನೀಯ ವ್ಯವಸ್ಥೆ ಆಗಿರ್ಬೋದು, ಮತ್ತು ಡಾಕ್ಟರ್ಗಳನ್ನ ಸಂತೈಸೋದಾಗಿರ್ಬೋದು, ಸಾರ್ವಜನಿಕರನ್ನ ಮಾರ್ಗದರ್ಶನ ನೀಡೋದಾಗಿರ್ಬೋದು, ಅಷ್ಟು ಕೂಡ ಮಾಡ್ತಾರೆ ನೋಡಿ. ಇಷ್ಟು ಹಿರಿಯ ಜೀವಿಗಳು ಈ ಒಂದು NGS ಸಂಸ್ಥೆಯಲ್ಲಿದ್ದಾರೆ. ನನಗೆ ಇವತ್ತು ಬರೋದಕ್ಕೆ ಒಂದು ಮೂಲ ಕಾರಣ ಏನು, ನಾನು ಮೈಸೂರಲ್ಲಿದ್ದೆ. ಪ್ರತಿದಿನ NGS ಸಂಸ್ಥೆದು ಪ್ರತಿ ಸಾರಿ ಒಂದೊಂದು ಆಕ್ಟಿವಿಟಿಗಳು ಕೂಡ ನಾನು ನಿಮಗೆ ಸುದ್ದಿ ತೋರಿಸ್ತಾನೆ ಇದ್ದೆ. ಸುಮಾರು ವರ್ಷಗಳಿಂದ ನಾನು ಬರೋಕ್ಕಾಗಿರಲಿಲ್ಲ ಸುದ್ದಿ ಮಾಡೋದಕ್ಕೆ. ಇವತ್ತು ನನ್ನ ಒಂದು ಅಳಿಲು ಸೇವೆ ಅಂತಲೇ ಹೇಳ್ಬೋದು ಈ ಸಂಸ್ಥೆಗೆ. ಮತ್ತು ನನಗೂ ಕೂಡ ಒಂದು ಖುಷಿಯಾದಂಥ ವಾತಾವರಣ ಕೂಡ ಇರುವಂಥದ್ದು. ಈ ಒಂದು ಸಂಸ್ಥೆ NGS ಅಂತ ಏನಿದೆ, ಒನ್ ಆಫ್ ದ ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೇ ಹೇಳ್ಬೋದು ಮೈಸೂರಿಗೆ. ಈ ಬ್ರ್ಯಾಂಡ್ ಅಂಬಾಸಿಡರ್ಗೆ ಮತ್ತೊಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ, ಸರ್ ಆಗಿರ್ಬೋದು, ಜಯಪ್ರಕಾಶ್ ಸರ್ ಆಗಿರ್ಬೋದು. ಇವರೆಲ್ಲರೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಇನ್ ಮೈಸೂರು ಹೆಲ್ತ್ ಇಶ್ಯೂ ಮೇಜರ್ ಆಗಿರೋಂಥದ್ದಕ್ಕೆ ಎಲ್ಲರೂ ಕೂಡ ಕಾರಣರಾಗ್ತಾರೆ. ಹಾಗಾಗಿ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಸೌಲಭ್ಯಗಳನ್ನ ಪಡ್ಕೊಬೇಕು. ನಗರ ಪ್ರದೇಶಗಳಲ್ಲಿ ಇವತ್ತು ಯಾಕೆ ಜನ ಮುಗಿಲು ಬೀಳ್ತಾರೆ ಅಂತಂದರೆ, ಸೇವಾ ಸಂಸ್ಥೆಗಳಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಭಾಳ ಕಷ್ಟ ಇದೆ. ಈ ಥರ ವ್ಯವಸ್ಥಿತವಾಗಿ ಮಾಡುವಂಥ ವ್ಯವಸ್ಥೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇರಲ್ಲ. ಅದಕ್ಕೋಸ್ಕರ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆ ಪ್ರೈವೇಟ್ ಹಾಸ್ಪಿಟ್ಲ್ಗಳ ಹೊಡೆತ ತಡಿನಾರ್ದೇ ಇವತ್ತು ಈ ಥರ ಸೇವಾ ಸಂಸ್ಥೆಗಳಿಗೆ ಮೊರೆ ಹೋಗ್ತಾರೆ. ಸೇವಾ ಸಂಸ್ಥೆಗಳಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಸೇವಾ ಸಂಸ್ಥೆಗಳಿಗೆ ಅವ್ರು ಬರ್ತಾರೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಎಷ್ಟು ಎಲ್ಲ ಹಿರಿಯ ಜೀವಿಗಳು ಕೂಡ ಈ ಸಂಸ್ಥೆನ ನಂಬ್ಕೊಂಡು ಬರೋವಂಥದ್ದು ನಾವು ನೋಡ್ತಾ ಇದ್ದೀರಾ. ಈ ಸಂಸ್ಥೆನ ನಂಬ್ಕೊಂಡು ಬರೋಂಥ ಹಲವಾರು ನೂರಾರು ಹಿರಿಯ ಜೀವಿಗಳು ಇಲ್ಲಿಗೆ ಬರ್ತಾರೆ. ಅಂದರೆ ಈ ಸಂಸ್ಥೆ ಬಗ್ಗೆ ಇರುವಂಥ ಒಂದು ಕಾನ್ಫಿಡೆನ್ಸ್ ಅವ್ರಿಗಿದೆ. ಒಳ್ಳೆ ಡಾಕ್ಟ್ರು ಬರ್ತಾರೆ, ನಿಜವಾದಂತಹ ರೋಗ ತಪಾಸಣೆ ಆಗುತ್ತೆ, ನಿಜವಾದಂತಹ ವ್ಯವಸ್ಥಿತವಾದಂಥ ಎಲ್ಲ ಶಿಬಿರದ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ನಂಬಿಕೆ ಇರೋದ್ರಿಂದ ಈ ಒಂದು ಸಂಸ್ಥೆಗೆ ಬರುವಂಥದ್ದು. ಈ ಒಂದು ಸಂಸ್ಥೆ ಬಗ್ಗೆ ನಾವು ಎಷ್ಟು ಹೇಳೋದು ಅದು ಗುಲ್ಗಂಜಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಟು ಬಿ ಫ್ರ್ಯಾಂಕ್ ನಾನು ಹೇಳುವಂಥದ್ದು, ಯಾಕೆಂದ್ರೆ ನಾನು NGS ಸಂಸ್ಥೆನ ನಾನೇ 25 ವರ್ಷಗಳಿಂದ ನಾನು ಕೇಳ್ತಾ ಇದ್ದೀನಿ. ಅಂತಂದರೆ ನನ್ನಿಂದ ಹಿರಿಯರು ಯಾರಿದ್ದಾರೆ ಅವರು ಎಷ್ಟು ವರ್ಷಗಳಿಂದ ಈ ಒಂದು NGS ಸಂಸ್ಥೆಗಳನ್ನ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಒಂದು ಕಡೆ ಎಲ್ಲ ಅವರ ದಾಖಲಾತಿಗಳನ್ನೂ ಕೂಡ ತಗೊಂಡು ಸುಸಜ್ಜಿತವಾದಂಥ ಸೌಲಭ್ಯನ ವ್ಯವಸ್ಥೆ ಮಾಡ್ತಾ ಇರೋದು ಕೂಡ ಈ ಒಂದು ಸಂಸ್ಥೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಕೊಡಬೇಕು. ಒಂದು ಹಿರಿಯ ಜೀವಿಗಳು ಈ ಸಂಸ್ಥೆಯನ್ನೆಲ್ಲ ಒಂದು ಕ್ಯಾಂಪ್ ಮಾಡ್ತಾರೆ ಅಂದರೆ ಸಾಕು, ಇದು ನಿಜವಾದಂತಹ ಆಯುಷ್ಮಾನ್ ಕಾರ್ಡ್ನ ಅವರು ಅದನ್ನು ಇದು ಮಾಡಿಕೊಡ್ತಾ ಇರೋದು. ಅವ್ರಿಗೆ ಆಯುಷ್ಮಾನ್ ಕಾರ್ಡ್ನ ಜನರೇಟ್ ಮಾಡಿಕೊಡ್ತಾ ಇದ್ದಾರೆ ವಿತಿನ್ ಸ್ಪಾಟಲ್ಲಿ. ಯಾರು ಮಾಡ್ತಾರೆ ಇವತ್ತು? ಯಾವ ಸರ್ಕಾರಿ ಹಾಸ್ಪಿಟ್ಲ್ಗಳು ಕೂಡ ಮಾಡಲ್ಲ. ಸೊ ಅದರಲ್ಲೂ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಂತೂ ಮಾಡೋದೇ ಇಲ್ಲ. ಆಯ್ತು, ಅವ್ರವ್ರಿಗೆ ಅನುಕೂಲ ತಕ್ಕಂಗೆ ಮಾಡ್ತಾರೆ. ಆಯುಷ್ಮಾನ್ ಕಾರ್ಡ್ನ ಅವರೇ ಜನರೇಟ್ ಮಾಡಿಕೊಡ್ತಾರೆ ಅಂತಂದರೆ ನೋಡಿ ಎಷ್ಟು ಖುಷಿ ಆಗುತ್ತೆ. ದಯವಿಟ್ಟು ನಮ್ಮ ಮೈಸೂರಿನ ಗ್ರಾಮಾಂತರಗಳಲ್ಲಿ, ನಮ್ಮ ಮೈಸೂರು ತಾಲೂಕು ಭಾಳ ದೊಡ್ಡದಿದೆ, ಮೈಸೂರು ತಾಲೂಕುಗಳು, ಆ ಮೈಸೂರು ತಾಲೂಕಿನ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಗೆ ಮೂಲೆ ಮೂಲೆಯಿಂದ ಬರ್ತಾರೆ. ನಿಜವೂ ಇದು ಈ ಒಂದು ವ್ಯವಸ್ಥಿತವಾದಂಥ ವ್ಯವಸ್ಥೆಗೆ ಎಲ್ಲರೂ ಕೂಡ ಕೈ ಜೋಡಿಸಿರೋದು ಭಾಳ ಖುಷಿ ಆಗುತ್ತೆ. ನನಗೆ ಇಷ್ಟು ಖುಷಿ ಆಗುತ್ತೆ ಅಂತಂದರೆ ಈ ಸಂಸ್ಥೆಯಲ್ಲಿ ವಾಲಂಟಿಯರ್ಸ್ಗೆ ಎಷ್ಟು ಖುಷಿ ಆಗ್ಬೋದು, ಮತ್ತು ಬರೋಂಥ ಎಲ್ಲ ತಪಾಸಣಾ ಶಿಬಿರಾರ್ಥಿಗಳಿಗೆ ಎಷ್ಟು ಖುಷಿ ಆಗ್ಬೋದು ಅಂತ ಕೂಡ ಮೇಜರಾಗಿ ಇಲ್ಲಿ ನೋಡ್ಬೋದು. ನೋಡಿ, ಈ ಚೌಟ್ರಿ ಒಂದು ಹಾಸ್ಪಿಟ್ಲ್ ರೀತಿಯಲ್ಲಿ ಒಂದು ಮಾರ್ಪಟ್ಟಿರುವಂಥದ್ದು. ಪ್ರತಿ ತಿಂಗಳು ಏನೆಲ್ಲ ತಪಾಸಣೆಗಳ ಶಿಬಿರಗಳಾಗುತ್ತೆ, ಏನೆಲ್ಲ ಕಾರ್ಯಕ್ರಮಗಳಾಗುತ್ತೆ, ಈ ಚೌಟ್ರಿ ಕಂಟಿ ಮಲ್ಲಣ್ಣನವರ ಚೌಟ್ರಿ ಅಂತಂದರೆ ಒನ್ ಆಫ್ ದ ಫೇವರ್ಸ್. ನಾನು ಕೇಳಿದೆ ಒಬ್ರು ಆಟೋ ಡ್ರೈವರ್ನ, ಸರ್ ಎಲ್ಲಿ ಬರುತ್ತೆ ಚೌಟ್ರಿ ಅಂತ. ನನಗೆ ಚೌಟ್ರಿ ಗೊತ್ತಿದ್ರು ಕೂಡ ಅವ್ರು ಹೇಳ್ತಾರೆ, ಆಟೋ ಡ್ರೈವರು, ಸರ್ ಅದೇ ಸರ್ ಐ ಕ್ಯಾಂಪ್ ಮಾಡ್ತಾರಲ್ಲ, ಐ ಕ್ಯಾಂಪ್ ಮಾಡ್ತಾರೆ ನೋಡಿ, ಕಣ್ಣೆಲ್ಲ ಟೆಸ್ಟ್ ಮಾಡ್ತಾರಲ್ಲ, ಅದೇ ಸರ್ ಚೌಟ್ರಿ ಅಂತಾರೆ. ಅಲ್ಲಿಗೆ ಕಂಟಿ ಮಲ್ಲಣ್ಣನವರ ಛತ್ರ ಹೆಂಗಾಗಿದೆ ಅಂತಂದರೆ ಸೇವಾ ಸಂಸ್ಥೆಗೆ ಮೀಸಲಾಗ್ಬಿಟ್ಟಿದೆ ಈ ಚೌಟ್ರಿ. ಆಟೋ ಡ್ರೈವರ್ ಕೇಳಿದ್ರು ಕೂಡ ಹೇಳ್ತಾರೆ, ಸಾರ್ವಜನಿಕರು ಕೂಡ ಹೇಳ್ತಾರೆ, ಮಂಡಿ ಮೂಲದಲ್ಲಿ ಎಲ್ಲಿದೆ ಇದು ಕಂಟಿ
ಮಲ್ಲಣ್ಣನವರ ಛತ್ರ ಅನ್ನೋದು ಕೂಡ ನಾವು ನೋಡ್ಬೋದು. ಯಾಕೆಂದರೆ ಮೇಜರಾಗಿ ಬೇಸಿಕ್ ನೀಡ್ ಅಂದರೆ ಆ ಬೇಸಿಕ್ ನೀಡ್ ಬಂದು ಈ ಚೌಟ್ರಿಯ ವ್ಯವಸ್ಥೆ, ಆ ಚೌಟ್ರಿ ವ್ಯವಸ್ಥೆ ಎಲ್ಲೂ ಕೂಡ ಸಹಾಯಾರ್ಥವಾಗಿ ನೀಡಿರುವಂಥದ್ದು. ತಾವು ನೋಡ್ತಾ ಇದ್ದೀರಾ, ನಿಜವೂ NJS ಸಂಸ್ಥೆ ಉತ್ತಮವಾದಂಥ ಡಾಕ್ಟರ್ಗಳನ್ನ ಕೂಡ ಒಳಗೊಂಡಿದೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಡಾಕ್ಟ್ರು ಏನೆಲ್ಲ ಅವರ ಡಾಕ್ಟರ್ ವೃತ್ತಿನ ಇಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡೋಣ. ತಾವು ಕೂಡ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ನಾವು ನೋಡೋದು ಜಿರಿಯಾಟ್ರಿಕ್ಸ್ ಅಂತ ಅಂದರೆ ವೃದ್ಧಾಪಿಗಳನ್ನ ನೋಡೋದು. 60 ವರ್ಷ ಮೇಲೆ ಕಂಡು ಬಂದ ಪೇಷಂಟ್ಸ್ಗಳು ನೋಡ್ತೀವಿ. ಅವ್ರಿಗೆ ಸರ್ವೇಸಾಮಾನ್ಯ ಅವರೆಲ್ಲ ಬರೋದು ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ BP ಕಾಯಿಲೆ ಇರ್ಬೋದು ಅಥವಾ ಇನ್ಯಾವುದಾರ ಅನಾರೋಗ್ಯಗಳಿಂದ ಬರ್ತಾರೆ. ಮೋಸ್ಟ್ ಆಫ್ ಬರೋ ಪೇಷಂಟ್ಸ್ಗಳೆಲ್ಲ ಇದರ BPL ಇರ್ಬೋದು ಅಥವಾ ಬೇರೆ ಕಂಪ್ನಿರೋ ಪೇಷಂಟ್ಸ್ಗಳು ಅವ್ರಿಗೆ ಇಲ್ಲಿ ಫ್ರೀಯಾಗಿ ಶುಗರ್ ಟೆಸ್ಟ್ ಆಗುತ್ತೆ, BP ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಕೆಲವು ಪೇಷಂಟ್ಸ್ಗಳಿಗೆ ಇವರು ಕಾರ್ಡಿಯಾಲಜಿಸ್ಟ್ ಅವರು ECG ಮಾಡಿ ECG ಮಾಡಿಸ್ತಾರೆ, ಎಲ್ಲ ನೋಡ್ಕೊಂಡು ಮೋಸ್ಟ್ಲಿ ಬರ್ಕೊಡ್ತೀವಿ. ಲಿಮಿಟೆಡ್ ಆಗಿರೋ ಮೆಡಿಕೇಷನ್ಸ್ಗಳನ್ನ ನಾವು ಡಿಸ್ಪೆನ್ಸ್ ಮಾಡ್ತೀವಿ. ಬಟ್ ಅರ್ಧಕ್ಕರ್ಧ ಕೆಲವು ಪೇಷಂಟ್ಸ್ಗಳಿಗೆ ಬೇಕಾಗಿರೋ ಪೇಷಂಟ್ಸ್ಗಳಿಗೆ ನಾವು ಆಸ್ಪತ್ರೆಗೂ ರೆಫರ್ ಮಾಡ್ತೀವಿ. ನಮ್ಮದ್ರಲ್ಲಿ ಯಾವ್ದು ಕವರ್ ಆಗೋದು ಅಂತ ಇದು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಬರೋ ಜನಗಳಿಗೆ ಅಷ್ಟು ಹೇಳಬಲ್ಲೆ ನಾನು. ಸರ್, ತಮ್ಮ ಪರಿಚಯ? ನನ್ನ ಹೆಸರು ಡಾಕ್ಟರ್ ಅಜಯ್ ಶರ್ಮಾ ಅಂತ. ನಾನು JSS ಹಾಸ್ಪಿಟಲ್ ಜಿರಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಮೇಡಮ್, ತಾವೇನು ಹೇಳ್ತೀರಾ? ಸರ್, ಆಲ್ರೆಡಿ ಹೇಳಿದ್ದಾರೆ. ನಾವು ಕೂಡ ಅಬವ್ 65 ಇಯರ್ಸ್ ಪೇಷಂಟ್ಸ್ ನಾವು ವಿ ಆರ್ ಒನ್ ಟೀಮ್ ಸರ್ ಜೊತೆಗೆ. ಸೊ ಇಟ್ ಈಸ್ ಹೆಲ್ಪಿಂಗ್ ಪುವರ್ ಆ್ಯಂಡ್ ಕಾಮನ್ ಮ್ಯಾನ್ ಕೆನಾಟ್ ಆಕ್ಸೆಸ್ ಅದರ್ ಸರ್ವಿಸಸ್. ತಾವು ತಮ್ಮ ಪರಿಚಯ ಮೇಡಮ್? ನಾನು ಡಾಕ್ಟರ್ ರಗ್ಮಾ ಅಂತ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ JSS ಮೆಡಿಕಲ್ ಕಾಲೇಜ್. ಓಕೆ ಸರ್, ತಮ್ಮ ಪರಿಚಯ ಮತ್ತು ತಮ್ಮ ವೃತ್ತಿ? ನಮಸ್ಕಾರ, ನಾನು ಡಾಕ್ಟರ್ ಗುರುಪ್ರಸಾದ್ ಅಂತ ಹೃದ್ರೋಗ ವಿಭಾಗದಲ್ಲಿ JSS ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಬೇಸಿಕ್ಲಿ ಏನು ಅಂತ ಹೇಳಿದ್ರೆ ಕ್ಯೂರೇಟಿವ್ಗಿಂತ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಹೇಳ್ತೀನಿ. ಅಂದರೆ ಕಾಯಿಲೆ ಬರೋ ಮುನ್ನೆಚ್ಚರಿಕೆಯೇ ನೋಡಿಕೊಂಡು ಅದನ್ನು ಶುರುವಿನ ಹಂತದಲ್ಲೇ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡುವುದು. ಅದಕ್ಕೆ ಕೆಲವೊಂದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಇರ್ತವೆ. ಸರ್ ಹೇಳ್ದಂಗೆ BP ನೋಡುವಂಥದ್ದು, ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಶುಗರ್ ಅಂತಾಗಲಿ ಅಥವಾ ಮತ್ತೊಂದಾಗಲಿ ಪೇಷಂಟ್ ಸಿಂಪ್ಟಮ್ಸ್ ಅನಲೈಸ್ ಮಾಡಿ ಮುಂದಿನ ಇವ್ಯಾಲ್ಯೂಯೇಷನ್ಗೆ ನಾವು JSS ಹಾಸ್ಪಿಟಲ್ಗೆ ಕರ್ಸ್ಕೊಳ್ತೀವಿ. ಸರ್, ಇಡೀ ದೇಶದಲ್ಲಿ ನಮ್ಮ ಮೈಸೂರಿನ ಹೆಮ್ಮೆಯ JSS ಹಾಸ್ಪಿಟಲ್ ಇಡೀ ದೇಶದಲ್ಲಿ ಮನೆ ಮಾತಾಗಿದೆ ಸರ್. ಅದ್ರ ಬಗ್ಗೆ ಒಂದೆರಡು ಮಾತು. ಅದೇ ಸಂಸ್ಥೆ ಭಾಳ ದೊಡ್ಡ ಸಂಸ್ಥೆ ನಮ್ಮದು. ದೇಶದ ಮೂಲೆ ಮೂಲೆಗೂ ಹರಡಿದೆ. ಸಾಕಷ್ಟು ನಮಗೂ ಒಂದು ಹೆಮ್ಮೆ ಸಂಸ್ಥೆಯ ಒಂದು ಭಾಗ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.